ಎಲ್ಲರಿಗೂ ಶುಭ ಮಧ್ಯಾಹ್ನ. ಇವತ್ತು ನಾನು ನಮ್ಮಮ್ಮ ಸೇರಿ ಮಸೊಪ್ಪು ಮಾಡ್ತಾ ಇದ್ದೀವಿ. ಸೊ ಅದ್ರ ರೆಸಿಪಿ ನಿಮ್ಗೂ ತೋರಿಸ್ತೀವಿ, ಬನ್ನಿ. ಯಾವ ಥರ ಸೊಪ್ಪು ಅಂತ ತೋರಿಸ್ತೀನಿ. ಸಬ್ಬಸಿಗೆ ಸೊಪ್ಪು ಆ್ಯಂಡ್ ಕೆಂಪು ದಂಟಿನ ಸೊಪ್ಪು 3 ತಗೊಂಡಿದ್ದೀನಿ. 3 ಹಾಕಿದರೆ ಚೆನ್ನಾಗಿ ಬರುತ್ತೆ. ಹಾಂ, ಆಯಿತಾ. ತೊಗರಿಬೇಳೆ ತಗೊಂಡಿದ್ದೀನಿ, ಈರುಳ್ಳಿ, 2 ಟೊಮೆಟೊ, ಹಸಿಮೆಣಸಿನ್ಕಾಯಿ. ಆಯಿತಾ, ಈಗ ಹಾಕೋದು ತೋರಿಸ್ತೀನಿ. ಫಸ್ಟ್ ಬೇಳೆನ ತೊಳ್ಕೊಂಡು ಬರ್ತೀನಿ. ಬಿಡೋಣ, ಬೇಳೆ ಹಾಕ್ತೀನಿ. ಆಯಿತಾ. ಕುಕ್ಕರ್ಗೆ ಬೇಳೆ ಹಾಕ್ತೀನಿ. ಈಗ ಈ ಸೊಪ್ಪಿದೆ, ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ 5-6 ಸಲ. ಈಗ ಸೊಪ್ಪೆಲ್ಲ ಹಾಕ್ಬಿಡ್ಬೇಕೀಗ. ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಬೇಕು. ಈರುಳ್ಳಿ ಇದೆಯಲ್ಲ, ಇದನ್ನು ಹೆಚ್ಕೋಬೇಕು. ಈರುಳ್ಳಿ ಹೆಚ್ಚೋ ತನಕ ನಾನೇನಾದರೂ ಹೆಲ್ಪ್ ಮಾಡಬೇಕಾ? ಒಂಚೂರು ನೀರು ಕೊಡು ಅದಕ್ಕೆ ಹಾಕ್ಲಿಕ್ಕೆ. ಹಾಕು. ಸಾಕು. ಈಗ ಈರುಳ್ಳಿನ ಹಾಕ್ತಾ ಇದ್ದೀನಿ. ಆಯಿತಾ. ಇಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ತೀನಿ. ನಮಗೆ ಖಾರ ಸ್ವಲ್ಪ ತಿನ್ನೋದ್ರಿಂದ ಒಂಚೂರು ಹಸಿಮೆಣಸು, ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು. ಈಗ ಟೊಮ್ಯಾಟೊ ಹಣ್ಣನ್ನು ಈ ಥರ ಮಾಡ್ತೀನಿ, ಈ ಥರ ತಗೋತೀನಿ. ಯಾಕೆ ಅಂದರೆ ಅದ್ರ ಒಳಗಡೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿ ತಕ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ನೋಡು, ಈ ಥರ ಇಟ್ಬಿಡ್ತೀನಿ ಟೊಮ್ಯಾಟೊ. ಆಯಿತಾ. ಆ ಥರ ಇಡ್ತೀರಾ? ಈಗ ಅದರಲ್ಲಿ ಟೊಮ್ಯಾಟೋನ ನಮ್ಮಮ್ಮ ಈ ಥರ ಇಟ್ಟಿದ್ದಾರೆ. ಅರಿಶಿನ ಪುಡಿ, ಜೀರಿಗೆ, ಆಯಿತಾ. ಈಗ ಇದಿಷ್ಟನ್ನು ಕೂಗಿಸ್ಬಿಡ್ಬೇಕು. ಇದರಲ್ಲೆಲ್ಲ ಸರಿ ಹಾಕ್ತೀರಾ ಅಂತ ನೋಡ್ಕೊಳ್ಳಿ. ಬಿಕಾಸ್ ಕುಕ್ಕರನ್ನು ತುಂಬ ಜೋಪಾನವಾಗಿ ಹ್ಯಾಂಡಲ್ ಮಾಡಬೇಕು. ನೋಡಿ, ಕರೆಕ್ಟಾಗಿ ಹಾಕಿ ಅದಿತಿ ಹೇಳ್ಕೊಟ್ಟಿದ್ದಾಳೆ ಅಂದಮೇಲೆ ಎಸ್, ನೀಟಾಗೆಲ್ಲ ಒಳಗೆ ತುರುಕ್ಬಿಟ್ಟು ಮುಚ್ಚಿಬಿಡಿ ಅಷ್ಟೇ. 2 ವಿಸಿಲ್ ಹಾಕಿ. ಅಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಕರಿಬೇವು. ಸೊಪ್ಪಿನ ಏನೇ ಐಟಮ್ ಮಾಡಿದ್ರು ಬೆಳ್ಳುಳ್ಳಿ ಜಾಸ್ತಿ ಇರಬೇಕು, ಜೀರಿಗೆ ಬೆಳ್ಳುಳ್ಳಿ, ಅವಾಗ ಮಾತ್ರ ರುಚಿ ಬರೋದು. ಅಪ್ಪ, ಒಗ್ಗರಣೆದು ಇಟ್ಕೊಂಡ್ಬಿಡೋಣ. ಒಂದು ಕಡೆ ಬೆಳ್ಳುಳ್ಳಿ, ಇನ್ನೊಂದು ಕಡೆ ಸ್ವಲ್ಪ ಜೀರಿಗೆ, ಸಾಸಿವೆ. ಇದನ್ನು ಆಮೇಲೆ ಒಗ್ಗರಣೆ ಮಾಡೋಣ. ಆಯಿತಾ. ಇರಲಿ. ಮಾಡಿ ಕರೆಕ್ಟಾಗಿ. ಆಯ್ತು ಮೇಡಮ್, ಕರೆಕ್ಟಾಗಿ ಮಾಡ್ತೀವಿ. ಆಮೇಲೆ ಕೋಸಂಬರಿಗೆ ಇದ್ರ ಒಳಗಡೆ ಇರೋದೆಲ್ಲ ತೆಗ್ದಿರ್ತೀವಲ್ಲ, ಅದನ್ನ ನೀವು ತಿನ್ಬೋದು, ವೇಸ್ಟ್ ಮಾಡಬಾರ್ದು ಅಷ್ಟೇ. ಇವಾಗ ಕಾಮೆಂಟ್ಸ್ ಅಲ್ಲೆಲ್ಲ ಬರೀ ನಿಮ್ಮ ಅಮ್ಮ ಮಾಡ್ತಾವಳೆ, ನೀನು ತಿಂತಾ ಇದೆಯಾ? ಅಲ್ಲಿ ಒಂದು ಮಿಷನ್ ಇದೆ, ಏನೇ ವೇಸ್ಟ್ ಆದರೂ ಹಾಕೊಳ್ಳುತ್ತೆ ಒಳ್ಳೆ. ಆ ಮಿಷನ್ನೇ ನಾನು. ಇದು ರೆಕಾರ್ಡ್ ಆಗಿದೆ. ಕುಕ್ಕರ್ ಇಟ್ಬಿಟ್ಟು ಬೆಂಕಿ ಹಚ್ಚಿಲ್ಲ. ಕುಕ್ಕರ್ ವಿಸಲ್ ಕೂಗೋ ತನಕ ನಾವು ಪನ್ನೀರ್ ಬುರ್ಜಿ ಮಾಡ್ಕೊಳ್ಳೋಣ ಪ್ರೋಟೀನಿಗೆ. ಇವತ್ತು ನಮ್ಮಮ್ಮ ಚಿಕನ್ ಮಾಡೋಕ್ಕೆ ಕೊಡಲ್ಲ, ಏನಕ್ಕಂದರೆ ಇವತ್ತು ಸ್ಯಾಟರ್ಡೆ. ಸೊ ನಮಗಿದೆ ಗತಿ. ಫಸ್ಟ್ ಈರುಳ್ಳಿ ಹಚ್ಕೊಳ್ಳಿ.
ಈ ಈರುಳ್ಳಿ ಸಿಕ್ಕಾಪಟ್ಟೆ ಕಣ್ಣೇ ಬರೆಸುತ್ತಪ್ಪ. ಒಂದಿನ ಆದ್ರೂ ಕೇಳಿದ್ರಮ್ಮಮ್ಮ ಯಾಕೆ ಅಳ್ತಾ ಇದ್ದೀನಿ ನಾನು ಅಂತ? ಹಾ, ಆ ಬೀಟಿಗೆ ತಕ್ಕಂತೆ ನಾನು ಸ್ಟೆಪ್ ಹಾಕ್ತೀನಿ. ಪನ್ನೀರ್ ಮಾಡುವ ವಿಧಾನ: ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಿ. ನಂತರ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕಿ, ನಂತರ ಚೆನ್ನಾಗಿ ಬಾಡಿಸಿ ಅಟೆ ಹಣ್ಣನ್ನು ಹಾಕುವುದು. ಜೊತೆಗೆ ಸಾಂಬಾರು ಸೊಪ್ಪನ್ನು ಹಾಕುವೆ. ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಧನಿಯಾ, ಖಾರದ ಪುಡಿ ನಿಮ್ಮ ರುಚಿಗೆ ತಕ್ಕಂತೆ. ನಮ್ಮ ಹುಡುಗಿಗೆ ಸ್ವಲ್ಪ ಖಾರ ಬೇಕು, ಹಾಗಾಗಿ ಎಕ್ಸ್ಟ್ರಾ. ಇದು ಹಾಕಿ ಕಲಿಸುಬಿಡಿ. ಈಗ ಪನ್ನೀರನ್ನು ಹಾಕಿಬಿಡಿ. ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನೇಗ ರುಬ್ಕೋಬೇಕು. ಒಂದೇ ಒಂದು ಸುತ್ತು ಮಿಕ್ಸಿಯಲ್ಲಿ ಗರ್ರಂತ ಇಟ್ಕೊಂಡ್ಬಿಡೋಣ. ತಣ್ಣಗಾಗಬೇಕದೇ, ಹೀಗೆ ರುಬ್ಬಾರ್ದು, ಆಯಿತಾ? ಇದು ಫಸ್ಟ್ ರುಬ್ಕೋಬೇಕಲ್ಲ, ಅದಕ್ಕೆ ಹಿಂಗೆ ಇಟ್ಕೊಳ್ಳೋದು ನಾನು, ಈಸಿಯಾಗಿ ಸಿಕ್ಕಿಬಿಡುತ್ತೆ ಅಂತ. ಸೊಪ್ಪಾದರೆ ಒಂದೇ ಗರ್ರ ಅಂದ್ಬಿಟ್ರೆ ಆಯಿತು. ಇದು ಒಂಚೂರು ರುಬ್ಬೇಕಲ್ಲ, ಹಸಿಮೆಣಸು ಬಿಸಿ ಆರಿದ ಮೇಲೆ ರುಬ್ಬಬೇಕು. ಮತ್ತು ಬಿಸಿ ಬಿಸಿ ರುಬ್ಕೊಳಕ್ಕೆ ಹೋಗ್ಬಾರ್ದದೇ, ಮತ್ತು ಕೈ ಸುಟ್ಕೊಂಡ್ಬಿಡ್ತೀಯಾ. ಬೇಳೆನೆಲ್ಲ ಹಿಂಗೆ ಹಂಗ್ಬಿಟ್ರೆ ಕರ್ಗೋಗ್ಬಿಡುತ್ತೆ. ಅದು ಮಾತ್ರ ಒಂದು ಸ್ವಲ್ಪ ರುಬ್ಬಿಟ್ಟು ಹಾಕ್ಬಿಟ್ರೆ, ಇದು ಈಗಲೇ ರುಬ್ಬಲ್ಲ, ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ರುಬ್ಕೊಂಬಿಡೋಣ, ಆಮೇಲೆ ಸೊಪ್ಪು ಹಾಕೋಣ. ನೋಡಿ, ಆಯಿತಾ? ಒಂದು ಸುತ್ತು ಈ ಥರ ರುಬ್ಕೊಂಡು ಹಾಕೊಂಡ್ಬಿಟ್ರೆ ಆಗೋಯ್ತು. ಹುಣಸೆ ಹಣ್ಣು ಹುಣಸೆ ಹಣ್ಣು ನೀರು ಹಾಕ್ತಾಯಿದ್ದೀನಿ ನೋಡು, ಆಯಿತಾ? ಎಷ್ಟು ಗಟ್ಟಿ ಬೇಕು ಅನ್ಸುತ್ತೋ ಅಷ್ಟು ನೀರು. ಇಷ್ಟಿದ್ರೆ ಸಾಕು. ಮಸೊಪ್ಪು, ಆಯಿತಾ? ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡು, ಸಾಸಿವೆ ಹಾಕಿದ್ನಾ, ಜೀರಿಗೆ ಹಾಕಿದ್ನಾ, ಅದೊಂದು ಸ್ವಲ್ಪ ಚಟಪಟ ಆದಮೇಲೆ ಅಲ್ಲಿ ತನಕ ಇದನ್ನು ಇಟ್ಬಿಡೋಣ. ಈಗ ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಈಗ ಈ ಒಗ್ಗರಣೆಯನ್ನು ಸಾರಿಗೆ ಹಾಕಿ ಒಂದು ಕುದಿ ಕುದ್ದ ಮೇಲೆ ಬಿಸಿ ಬಿಸಿಯಾಗಿ ಊಟವನ್ನು ಮಾಡಬಹುದು. ಅಡುಗೆ ರೆಡಿ ಇದೆ. ಅನ್ನ, ಪನ್ನೀರ್ ಬುರ್ಜಿ, ಕೋಸಂಬರಿ, ಇವಾಗ ಸಾರು ಹಾಕೊಳ್ಳೋಣ. ಈ ಸಾರು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ, ಆ್ಯಂಡ್ ಚಪಾತಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಅಡುಗೆ ಎಲ್ಲ ರೆಡಿ ಇದೆ, ಇವಾಗ ಊಟ ಮಾಡೋಣ. ಬಾಯ್.